ಈ ಕಂಡೀಷನಲ್ಲಿದೆ ಗೈಸ್. ಬ್ಲೋ ಇಲ್ಲ, ಮತ್ತು ಈ ಕಡೆ ಚೈನೇ ಇಲ್ಲ ಗೈಸ್. ಚೈನು ಮತ್ತು ಈ ಲೋಗೋಗಳೆಲ್ಲ ಹಿಂಗೆ ಐತೆ. ಆಮ್ಲೆಟ್ ಹಾಕೊಂಡ್ಬಿಡ್ಬೋದು ಗೈಸ್. ಇದ್ರ ಮೇಲೆ ಇದೈತಲ್ಲ, ಅದ್ರ ಮೇಲೆ ಇದು ಏನದು ಆಮ್ಲೆಟ್ ಹಾಕೊಂಡು ಬಿಸಿ ಮಾಡ್ಕೊಂಡು ತಿನ್ಬಿಡ್ಬಿಡ್ಬೋದು. ಹಾಯ್ ಗೈಸ್, ನಮಸ್ಕಾರ ಕಂಡ್ರೆ. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಗೈಸ್. ಇವತ್ತು ಡೇ 4. ಸೊ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿಯಲ್ಲಿದ್ದೆ. ಸೊ ಹಾಗಾಗಿ ಏನು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳುತ್ತಾ ಬನ್ನಿ ಗೈಸ್, ವಿಡಿಯೋ ಶುರು ಮಾಡೋಣ. ಇವತ್ತು ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಫುಲ್ ಎಲ್ಲ ಬೋರ್ ಹೊಡಿತೈತೆ ಮನೇಲಿದ್ದು. ಸೊ ಅದಕ್ಕೋಸ್ಕರ ಕಾರಲ್ಲಿ ಸ್ವಲ್ಪ ಬಿಸಿಲಲ್ಲಿ ಇತ್ತು, ಸ್ವಲ್ಪ ಗ್ಲಾಸ್ಗಳೆಲ್ಲ ಓಪನ್ ಮಾಡಿ ಇವಾಗ ಕುತ್ಕೊಂಡಿದ್ದೀನಿ ಗೈಸ್. ಇವಾಗ ಇವತ್ತು ಡೇ ಹೆಂಗೆ ಹೋಗಿರ್ತೈತೋ ಬನ್ನಿ ನೋಡುವ ಗೈಸ್. ಇನ್ನೊಂದು ನನ್ನ ಸ್ವಲ್ಪ ಕಂಡೀಷನ್ ನೋಡ್ತೀರಾ? ಇದೆ ಗೈಸ್, ಒಂದು ನಿಮಿಷ ತೋರಿಸ್ತೀನಿ. ಫುಲ್ಲು ಎಲ್ಲ ಟೈರ್ ಹೋಗಿದೆ, ಮತ್ತು ಚೈನ್ ಇಲ್ಲ ನೋಡಿ. ಈ ಕಂಡೀಷನಲ್ಲಿದೆ ಗೈಸ್. ಬ್ಲೋ ಇಲ್ಲ, ಮತ್ತು ಈ ಕಡೆ ಚೈನೇ ಇಲ್ಲ ಗೈಸ್. ಚೈನು ಮತ್ತು ಈ ಲೋಗೋಗಳೆಲ್ಲ ಹಿಂಗೆ ಐತೆ. SBR ಕನ್ನಡಿಗ. ಸೊ ಗೈಸ್, ಥ್ಯಾಂಕ್ ಯು. ಹೀಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಕ್ಕಂತ. ಸೊ ಗೈಸ್, 219 ಆಗಿದ್ರೆ ಬೇಗ 220 ಮಾಡಿ, ಆದಷ್ಟು 300 ಕೂಡ ಮಾಡಿಬಿಡಿ ಅಂತ ಹೇಳುತ್ತಾ. ಸೊ 30 days ಚಾಲೆಂಜ್ ಇಕ್ಕಿದ್ದೀನಿ. ಇವತ್ತು ಡೇ 4. ಬನ್ನಿ ಹೋಗುವ, ಹೇಗಿರುತ್ತೋ ಡೇ ಅಂತ ನೋಡುವ ಬನ್ನಿ. ಸೊ ಗೈಸ್, ನಾನು ಇಲ್ಲೇ ಕಾರಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಯಾಕಂದರೆ ಮನೆಗೆ ಹೋದ್ರೆ ಕೂಡ ಅಲ್ಲಿ ಮೊಬೈಲ್ ನೋಡ್ಕೊಂಡು ಇಲ್ಲೇ ಕಾರಲ್ಲಿ ಅಡಿಗೆ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಆಚೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲೈತೆ ಗೈಸ್. ಯಾಕಂದರೆ ಇಲ್ಲಿ ಮುಟ್ಟಿದ್ರೆ ಕೂಡ ಅಷ್ಟೊಂದು ಬಿಸಿ ಹೊಡಿದೆ. ಯಾಕಂದರೆ ನಾನು ಗ್ಲಾಸ್ ಓಪನ್ ಮಾಡಿದ್ದೀನಿ, ಆದರೆ ನನಗೆ ಗಾಳಿನೇ ಬರ್ತಾಯಿಲ್ಲ ಗೈಸ್. ನೋಡಿ, ಇವಾಗ ಒಂದು ಸ್ವಲ್ಪ ಬರ್ತೈತೆ. ಅಲ್ಲಿ ನೋಡ್ಬೋದು ಗಿಡಗಳೆಲ್ಲ ಅಲ್ಲಾಡ್ತಾಯಿದೆ. ಸೊ ಸ್ವಲ್ಪ ಬಿಸಿಲೇ ಬರ್ತಾಯಿಲ್ಲ ಗೈಸ್. ಸೀರಿಯಸ್ಲಿ ಎಷ್ಟು ಬಿಸಿಲು ಹೊಡಿತೈತೆ ಗೊತ್ತಾ? ಆಮ್ಲೆಟ್ ಹಾಕೊಂಡ್ಬಿಡ್ಬೋದು ಗೈಸ್. ಇದ್ರ ಮೇಲೆ ಇದೈತಲ್ಲ, ಅದ್ರ ಮೇಲೆ ಇದು ಏನದು ಆಮ್ಲೆಟ್ ಹಾಕೊಂಡು ಬಿಸಿ ಮಾಡ್ಕೊಂಡು ತಿನ್ಬಿಡ್ಬಿಡ್ಬೋದು. ನೀವು ಈ ಥರ ಬಿಸಿಲಿಂದ ಸಫರ್ ಆಗ್ತಾಯಿದ್ರೆ ಬೇಗ ಕಮೆಂಟ್ ಮಾಡಿ. ಎಷ್ಟು ಜನ ಈ ಬಿಸಿಲಂದ್ರೆ ಆಗ್ತಾಯಿಲ್ಲ ನೀವು ಕಮೆಂಟ್ ಮಾಡಿ. ಸೊ ಇವತ್ತಾದ್ರೂ ಒಂದು ದಿವಸ ಸ್ವಿಮ್ಮಿಂಗ್ ಹೋಗೋಣ, ಯಾಕಂದರೆ ಇಷ್ಟೊಂದು ಬಿಸಿ ಯಾವನ್ ಗೈಸ್ ತಡ್ಕೊಳೋದು. ಸೊ ನಾನು ಇಲ್ಲೇ ಕುತ್ಕೊಂಡಿದ್ದೀನಿ ಕಾರಲ್ಲಿ. ಇನ್ನೂ ಫುಲ್ಲು ಬೆವ್ರು ನೀರು ಸುಲ್ಕೊಂಬರ್ತೈತೆ ಗೈಸ್, ಸ್ವೆಟ್ಟು. ಇವಾಗ ಏನು ಕತೆ ಅಂದರೆ, ಆ ಸೈಕಲ್ನ ಫುಲ್ಲು ಸರ್ವಿಸಿಂಗ್ ಮಾಡಿಸ್ಬೇಕು. ಯಾಕಂದರೆ ಏನು ಹೋಗಿದೆ ಗೊತ್ತಾ ಗೈಸ್? ಬ್ರೇಕ್ ಇಲ್ಲ, ಮುಂದ್ಗಡೆ ಬ್ರೇಕು ಅಷ್ಟು ಇಷ್ಟು ಐತೆ, ಮತ್ತು ಚೈನ್ ಇಲ್ಲ, ಮತ್ತು ಹಿಂದ್ಗಡೆ ಟೈರ್ ಪಂಚರ್ ಆಗೋಯ್ತೆ ಇಲ್ಲ ನನಗೂ ಗೊತ್ತಿಲ್ಲ. ಯಾಕಂದರೆ ನಾನು ಅದನ್ನ ನೋಡಿಸಿ 1 month ಆಯ್ತು, ಮೇ ಬಿ 1 month ಆಗಿರ್ಬೋದು. ಮತ್ತು ಪೆಡಲೆಲ್ಲ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗೈತೆ. ಒಂದು ಚೈನು, ಬ್ರೇಕು, ಮತ್ತು ಇದು ಟೈರ್ ಒಂದು, ಅದು ಬಿಟ್ಟರೆ ಮತ್ತೆ ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಅವೆಲ್ಲ ಚೇಂಜ್ ಮಾಡಿಸ್ಬೇಕು. ಅದು ಯಾವಾಗ ಮಾಡಿಸೋಣ ಅಂತ ನಾನು ಇನ್ನು ಅಪ್ಡೇಟ್ ಕೊಡ್ತೀನಿ. ಸೊ ಆದಷ್ಟು ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ. ನನಗೆ ಗೊತ್ತು ಗೈಸ್, ನೀವು 500 ಜನ ಸಬ್ಸ್ಕ್ರೈಬ್ ಹೊಡಿತೀರಾ ಅಂತ ನನಗೆ ಒಪ್ಪಿದೆ. ಸೊ ಆದಷ್ಟು ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ 219 ಇದ್ದಾರೆ, 220 ಬೇಗ ಆಗೋಳಿ, 300 ಆಗೋಗ್ಬಿಡ್ಲಿ ಗೈಸ್. ಈ ಒಂದು ವಾರದಲ್ಲಿ ಚಾಲೆಂಜ್ ಇಕ್ಕೋಣ ಗೈಸ್. ಅದು ಎಷ್ಟು ಜನ ಬರ್ತಾರೆ ಸಬ್ಸ್ಕ್ರೈಬರ್ಸು, ನಿಮ್ಮ ಸಪೋರ್ಟಿಂದ ನಮ್ಗೆ ಫುಲ್ ಖುಷಿ ಆಗುತ್ತೆ. ಯಾಕಂದರೆ ನಾನು ಇನ್ನೂ ಬೇಗ ಅಪ್ಡೇಟ್ ಕೊಡ್ಬೋದು. ಏನಂದರೆ ಬೇರೆ ವಿಡಿಯೋ ಮಾಡ್ಬೋದು, ಮತ್ತು ಪ್ರ್ಯಾಂಕ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಸೊ ನಾನಿನ್ನು ಫುಲ್ಲು ಅಪ್ಡೇಟ್ ಕೊಡ್ತಾ ಇರ್ತೀನಿ, ಹೆಂಗಂದರೆ ಲೈಫ್ ಸ್ಟೈಲು. ಆಮೇಲೆ ಗೈಸ್, ಏನು ಗೊತ್ತಾ, ಬೇಗ ನನಗೂ ಯಾವಾಗಿಂದ ಇದು ಡೇ ಚಾಲೆಂಜ್ ಇಕ್ಕಿದ್ದೀನೋ ಅವಾಗಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಇನ್ಕ್ರೀಸ್ ಆಗಿದ್ದಾರೆ. ಮೇ ಬಿ 10 members ಏನೋ ಇನ್ಕ್ರೀಸ್ ಆಗಿದೆ. ಅವಾಗ 10 members ಸ್ಟಾರ್ಟಿಂಗಲ್ಲಿ ಕಮ್ಮಿನೇ ಹೋಗ್ತಾ ಇದ್ರು ಗೈಸ್. ಇನ್ಕ್ರೀಸ್ ಆಗ್ತಾಯಿಲ್ಲ, ಹೋಗ್ತಾ ಇದ್ರು, ಡಿಕ್ರೀಸ್ ಆಗ್ತಾಯಿದ್ರು. ಸೊ ಅದು ಎಕ್ಸಾಮ್ ಮುಗ್ದೋಯ್ತು. ಇನ್ನು ಈ ರಜದಲ್ಲಿ ಏನೇ ಆಗಿದ್ರಿ 1K ಟಾರ್ಗೆಟು ಈಗ ಬೇಕು ಗೈಸ್, 30 days ಚಾಲೆಂಜಲ್ಲಿ. ಆಮೇಲೆ ಚಿಕ್ಕತಿರ್ತಿ ಜಾತ್ರೆ ಇದೆ, ಅಲ್ಲಿ ಸಿಗೋಣ. ಸೊ ಚಿಕ್ಕತಿರ್ತಿಗೆ ಬರೋಣ. ಇವಾಗ ಲೋಕದ ಜಾತ್ರೆ ಆಯಿತು, ನೆಕ್ಸ್ಟ್ ಚಿಕ್ಕತಿರ್ತಿ ಆದಮೇಲೆ ಇನ್ಯಾವುದು ಗೊತ್ತಿಲ್ಲ. ಆಮೇಲೆ ರಜದಲ್ಲಿ ಯಾವ್ದಾನ ಟ್ರಿಪ್ ಹೊಡಿಯೋಣ ಗೈಸ್. ಒಂದು ದಿವಸ ಟ್ರಿಪ್, ಇಲ್ಲಾಂದರೆ ಯಾವ್ದಾನ ರೆಸಾರ್ಟ್ಗೆ ಹೋಗೋಣ. ಸೊ ಇದೆಲ್ಲ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀರಿ. ವರ್ಕೌಟ್ ಆದರೆ ಆಗಲಿಲ್ಲ ಅಂದರೆ ಹೋಯ್ತು ಗೈಸ್. ಸೀರಿಯಸ್ಲಿ ಇವಾಗ ಏನು ಬಿಸಿಲು ಹೊಡಿತೈತೆ ಗೈಸ್. ಸೀರಿಯಸ್ಲಿ ಮಾತ್ರ ಯಪ್ಪ, ಕಾರಲ್ಲಿ ಕೂತ್ಕೊಳಕ್ಕೂ ಆಗ್ತಾಯಿಲ್ಲ ಗೈಸ್, ಅಷ್ಟೊಂದು ಬಿಸಿಲು ಹೊಡಿತಾಯಿದೆ.
ಮತ್ತು ಎಲ್ಲಿ ತಣ್ಣಗೆ ಇಡೋದು ಅಂದರೆ ಮರಗಳ ಕೆಳಗಡೆ ನೆಟ್ವರ್ಕೇ ಸಿಕ್ಕಲ್ಲ ಗೈಸ್. ಯಾಕಂದರೆ ನನ್ನ ಮೊಬೈಲಲ್ಲಿ ಕರೆನ್ಸಿ ಡೇಟಾ ಹೋಗ್ಬಿಟ್ಟೈತೆ. ಇದು ನೆಟ್ ಪ್ಯಾಕ್ ಖಾಲಿಯಾಗಿ ಹೋಗ್ಬಿಟ್ಟೈತೆ. ನೆಟ್ ಪ್ಯಾಕ್ ಹಾಕ್ಸ್ಕೊಬೇಕು. ನೆಟ್ ಪ್ಯಾಕ್ ಮೊನ್ನೆ 8 GB ಆಗಿತ್ತು. 2 ದಿವಸದಲ್ಲಿ ಖಾಲಿ ಮಾಡಿಬಿಟ್ಟೆ. ಅದು ಏನು ಮಾಡಿದೆ ಕೂಡ ಗೊತ್ತಿಲ್ಲ. ಮೇ ಬಿ ಅದು 2 GB ವಿಡಿಯೋ ಅಪ್ಲೋಡ್ ಮಾಡಿದ್ದೆ 12 ಮಿನಿಟ್ಸು, ಅದರಿಂದ ಖಾಲಿಗಿರ್ಬೋದೇನೋ, ನನಗೂ ಅಷ್ಟೊಂದು ಹಿಡಿಯಿಲ್ಲ. ಸ್ವಲ್ಪ ಹೊತ್ತು ಸಿಗ್ತಾಯಿದೆ ಗೈಸ್, ಆದಷ್ಟು ನೆಟ್ವರ್ಕ್ ಸಿಗ್ತಾಯಿದೆ. ಯಾಕಂದರೆ ಮನೇಲಿ ವೈಫೈ ಇದೆ, ಅದರಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ, ಮತ್ತು ಯೂಟ್ಯೂಬಿಂದ ಪೋಸ್ಟು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ, ಇವಾಗ ಎಲ್ಲಾದರೂ ಮರದ ಕೆಳಗೆ ಹೋಗೋಣ. ಅದು ಇವಾಗ ಕೆರೆ ಕಟ್ಟೆ ಮೇಲೆ ಫುಲ್ ಅಪ್ಗ್ರೇಡ್ ಮಾಡಿದ್ದಾರೆ ಗೈಸ್. ಬನ್ನಿ ಇವಾಗ ಹೋಗೋಣ ಬನ್ನಿ ಗೈಸ್. ಇವಾಗ ತಾನೇ ಕಟ್ಟೆ ಮೇಲೆ ಬಂದೆ. ಇಲ್ಲೆಲ್ಲ ಫುಲ್ ಎಲ್ಲ ನೀರು ಬಿಟ್ಟು ಆನ್ ಮಾಡವ್ರೆ, ಮೋಟ್ರ್ ಆನ್ ಮಾಡವ್ರೆ. ಯಾಕಂದರೆ ಇಲ್ಲ ಗಿಡಗಳೆಲ್ಲ ಬೇಕಲ್ಲ. ಇವಾಗ ಆಲ್ಮೋಸ್ಟ್ ಇಲ್ಲಿ ತಣ್ಣಗೈತೆ ಗೈಸ್. ಇವಾಗ ಪರವಾಗಿಲ್ಲ, ಅವಾಗಿಂತ ಇವಾಗ ಸ್ವಲ್ಪ ಬಿಸಿಲೋಗ್ಬಿಟ್ಟೈತೆ. ಇವಾಗ ಫುಲ್ಲು ನೆರಳೈತೆ ಗೈಸ್. ಈ ಮರದ ಕೆಳಗೆ ಕೂತ್ಕೊಂಡ್ರೆ ಇನ್ನೂ ತಣ್ಣಗೈತೆ ಗೈಸ್. ನೋಡಿ, ಇದೆಲ್ಲ ಮೇಲಿಂದ ಹಾವುಗಳು ಬಿದ್ದೋಗ್ಬಿಟ್ರೆ ಭಯ ಗೈಸ್. ಸೀರಿಯಸ್, ಇಲ್ಲಿ ಹಾವುಗಳು ಜಾಸ್ತಿ ಆವೆ, ಹಾವುಗಳು ಕಟ. ಯಾಕಂದರೆ ಕೆರೆ ನೀರು ಒಳಗಡೆ ಕೂಡ ಐತೆ ಗೈಸ್. ಮತ್ತು ಮೀನುಗಳೈತೆ. ಮೀನುಗಳು ಅವಾಗ ಯಾರ್ಯಾರೋ ಬಂದು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ತಡಿತಾ ಇದ್ದಾರೆ ಗೈಸ್. ಯಾಕಂದರೆ ಇದನ್ನ ಫುಲ್ಲು ಅಪ್ಗ್ರೇಡ್ ಮಾಡ್ತಾವ್ರಲ್ಲ, ಆವಾಗ ಹೊಸ ಮೀನುಗಳೆಲ್ಲ ಬಿಡ್ತಾರೆ ಈ ಕೆರೆ ಒಳಗೆ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು 1 ವರ್ಷ ಆಯಿತು. 1 ವರ್ಷದಿಂದ ನೋಡಿ ಗೈಸ್, ಇಲ್ಲಿ ಫುಲ್ ಅಪ್ಗ್ರೇಡ್ ಮಾಡಿಬಿಟ್ಟಿದ್ದಾರೆ. ನೋಡ್ಬೋದು. ಅಯ್ಯೋ, ಅವಾಗೆಲ್ಲ ಈ ಹೂಗಳೆಲ್ಲ ಇದ್ದಿಲ್ಲ. ಇವಾಗೆಲ್ಲ ನೋಡಿ, ಹೂಗಳು ಗಿಡಗಳು ಎಲ್ಲ ಈ ಕಡೆ ಅಷ್ಟೊಂದೇನು ಇದ್ದಿಲ್ಲ. ಎಲ್ಲ ಫುಲ್ಲು ಏನೇನೋ ಗಿಡಗಳಿತ್ತು. ಇವಾಗ ಫುಲ್ಲು ನೋಡಿ ಗೈಸ್, ಏನು ಸಖತ್ತಾಗಿದೆ ಅಲ್ಲ. ನನ್ಗೆ ಈ ಗಿಡ ಇಷ್ಟ ಆಗೋಯ್ತು ಗೈಸ್. ಅದು ಪರ್ಪಲ್ ಕಲರ್ ಇದೆಯಲ್ಲ, ಆ ಗಿಡ ಫುಲ್ ಇಷ್ಟ ಆಗೋಯ್ತು. ಯಾಕಂದರೆ ಅದು ಒಳ್ಳೆ ಫೋಟೋ ಶೂಟ್ ಕೊಡ್ತೈತೆ. ಆದರೆ ಏನಂದರೆ ಅದು ಇಷ್ಟೇನೋ ಬೆಳಿತೈತೆ ಏನೋ ಗೊತ್ತಿಲ್ಲ ಗೈಸ್. ಇನ್ನೂ ಬೆಳಿಬೋದು ಅನಿಸುತ್ತೆ ನನ್ನ ಪ್ರಕಾರ. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬೈ ಗೈಸ್. ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳುತ್ತೆ. ಹಾಗೆ ಕಮೆಂಟ್ ಮಾಡಿ ಗೈಸ್. ಮತ್ತು ಕಮೆಂಟ್ ಮಾಡಿ ಗೈಸ್. ಯಾಕಂದರೆ ನೀವು ಎಲ್ಲ ಕಮೆಂಟೇ ಮಾಡಲ್ಲ ಅಂತ ಹೇಳ್ತೀರ. ಹಾಗೆ ವ್ಲಾಗ್ನ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆಮೇಲೆ ಬೆಲ್ ಐಕಾನ್ ಅಲ್ಲಿಕೊಳ್ಳಿ. ಯಾಕಂದರೆ ನಾನು ಪ್ರತಿ ವಿಡಿಯೋ ಬಿಡೋದೆಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಗೈಸ್ ಅಂತ ಹೇಳ್ತಾ. ಬೈ ಗೈಸ್.